ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಕಲರ್ಸ್ ಕನ್ನಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಈ ಪ್ರೊಮೋದ ಬಗ್ಗೆ ಮಾತಾಡೋದಾದರೆ, ಸೊ ಬಿಗ್ ಬಾಸ್ 3 ವಾರಗಳ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇವಾಗ ಸೊ ಕ್ಯಾಪ್ಟನ್ ಈ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಈ ಮನೆ ಈ ವಾರ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಗಳಿಸುತ್ತದೆ ಅಂತ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇವತ್ತಿಂದ ಸೊ ಪ್ರತಿ ವಾರ ಕೂಡ ಒಬ್ಬೊಬ್ರು ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆಗೆ ಆಯ್ಕೆ ಆಗ್ತಾರೆ. ಜೊತೆಗೆ ಅದಕ್ಕೋಸ್ಕರ ಟಾಸ್ಕ್ಗಳು ಕೂಡ ಬರ್ತಾ ಇರುತ್ತೆ. ಜೊತೆಗೆ ಸೊ ಇಲ್ಲಿ ಅರ್ಹತೆ ಇಲ್ಲದ ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಂತ ಹೇಳ್ತಾರೆ. ಮೇ ಬಿ 2 ಅಂತ ಅನ್ಸುತ್ತೆ, ಬಿಕಾಸ್ ಅಲ್ಲಿ ಆಲ್ರೆಡಿ ಅಪ್ಡೇಟ್ ಇರುವಂಥದ್ದು ಅಶ್ವಿನಿ ಆ್ಯಂಡ್ ಕಾಕ್ರೋಚ್ ಇಬ್ಬರನ್ನು ಕೂಡ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ಟಿದ್ದಾರೆ ಅನ್ನೋವಂಥ ಒಂದು ಲೈವ್ ಅಪ್ಡೇಟ್ ಇರುವಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಇದರ ಅಧಿಕಾರ ಮೇ ಬಿ ವೈಲ್ಡ್ ಕಾರ್ಡ್ 2 ಕಂಟೆಸ್ಟೆಂಟ್ ಇದ್ದಾರೆ, 3 ಕಂಟೆಸ್ಟೆಂಟು ರಘು, ಸೂರಜ್ ಆ್ಯಂಡ್ ರಿಷಾ ಗೌಡ. ಸೊ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಸೊ ನೀವೇ ಡಿಸೈಡ್ ಮಾಡಿ ಯಾರಿಗೆ ಅರ್ಹತೆ ಇಲ್ಲ ಸೊ ಅವ್ರನ್ನ ಆಚೆ ಇಡಿ ಅಂತ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಚೂಸ್ ಮಾಡಿರುವಂಥದ್ದು ಅಶ್ವಿನಿ ಗೌಡ ಅಂತ ಈ ಒಂದು ಪ್ರೋಮೋದಲ್ಲಿ ಮಾತ್ರ ತೋರಿಸಿರುವಂಥದ್ದು. ಮೇ ಬಿ ಆ ಕಾಕ್ರೋಚ್ ಕೂಡ ಇದರಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಓಕೆ, ಸೊ ಅಶ್ವಿನಿ ಗೌಡನ ಆಚೆ ಇಟ್ಟಿದ್ದಾರೆ ಆ್ಯಂಡ್ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ನಾನು ಅಂತ ಹೇಳ್ಕೊತಿರ್ತಾರೆ ಆ್ಯಂಡ್ ಫಸ್ಟ್ ಕ್ಯಾಪ್ಟನ್ಸಿ ಅವ್ರಿಗೆ ಸಿಕ್ಬಿಟ್ರೆ ಸೊ ಡಾಮಿನೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸೊ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡ್ತೀವಿ ಅಂತ ಸೊ ಇಲ್ಲಿ ರಘು ಹೇಳ್ತಿರುವಂಥದ್ದು. ಆ್ಯಂಡ್ ಡಿಸ್ಕಷನ್ ಟೈಮಲ್ಲಿ ಇಲ್ಲಿ ನಮ್ಮ ರಿಷಾ ಗೌಡ ಅವ್ರು ಹೇಳಿರೋ ಏನು ಅಂತಂದರೆ, ಸೊ ನಾವೇ ಅವರನ್ನ ಸ್ಟಾರ್ ಮಾಡೋದು ಬೇಡ ಅನ್ನೋಂಥ ಒಂದು ಡಿಸ್ಕಷನ್ ಟೈಮಲ್ಲಿ ಮಾತು ಹೇಳಿದ್ದಾರೆ. ಸೊ ಮೇ ಬಿ ಮೂರು ಜನ ಒಂದು ಒಗ್ಗಟ್ಟಿನಲ್ಲಿ ಸೊ ಅವ್ರನ್ನ ಆಚೆ ಇಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿರೋವಂಥ ರೀಸನ್ಗಳು ಎಷ್ಟು ಪ್ರಾಪರ್ ಆಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಥವಾ ಮಾಡಿದ್ದಾರೆ ಅನ್ನುವಂಥದ್ದು ಅಷ್ಟು ಸೂಟೇಬಲ್ ಅಲ್ಲ ಅಂತ ನನಗನ್ಸುತ್ತೆ. ಬಟ್ ಫೇವರಿಸಮ್ ಮಾಡ್ತಾರೆ ಅಥವಾ ಸೊ ಕೆಲವು ಟೈಮಲ್ಲಿ ಡಾಮಿನೇಷನ್ ಓಕೆ, ಬಟ್ ಡಾಮಿನೇಷನ್ ಹೆಸರಲ್ಲಿ ಸೊ ಬೇರೆಯವರಿಗೆ ಒಂದು ರೀತಿಯಲ್ಲಿ ಹೆದರಿಸುವಂಥದ್ದು, ಸೊ ಆ ಥರ ಹೀಳಿಸುವಂಥದ್ದು ಮಾಡ್ತಾರೆ ಅನ್ನೋವಂಥದ್ದು ಕೂಡ ಹೇಳ್ಬೋದಾಗಿತ್ತು. ಸೊ ಅದು ಒಂದು ಸ್ವಲ್ಪ ವ್ಯಾಲಿಡ್ ಆಗಿರುವಂಥ ರೀಸನ್ ಅಂತ ಅನಿಸುವಂಥದ್ದು. ಬಿಕಾಸ್ ಅವರು ಒಂದು ಕ್ಯಾಪ್ಟನ್ಸಿನಲ್ಲಿ ಅದಾಗಿರ್ಬೋದು, ಲೀಡರ್ಶಿಪ್ ಅದಾಗಿರ್ಬೋದು, ಸೊ ಅವರ ಒಂದು ಟೀಮಲ್ಲಿ ಸೊ ಅವರೇ ಒಂದು ಲೀಡರ್ಶಿಪ್ ತೊಗೊತಾರೆ. ಜೊತೆಗೆ ಅಲ್ಲಿ ಪಾರ್ಶಿಯಾಲಿಟಿ ಎದ್ದು ಕಾಣುತ್ತೆ. ಓಕೆ, ಸೊ ಅದನ್ನು ಮೇ ಬಿ ರೀಸನ್ ಕೊಟ್ಟಿದ್ದಿದ್ರೆ ಸೊ ಮೇ ಬಿ ಇನ್ನೂ ಒಂಚೂರು ಇಂಪ್ಯಾಕ್ಟ್ಫುಲ್ ಆಗಿರೋವಂಥದ್ದು ಅಂತ ನನಗನ್ಸುತ್ತೆ ಇವರ ಒಂದು ಡಿಸ್ಕಷನ್ಗೆ. ಬಿಕಾಸ್ ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಅವರು ಉತ್ತಮ ಕೊಡ್ತಾರೆ ಜಾನ್ವಿಗೆ, ಆಮೇಲೆ ಆ ಪಾರ್ಟಿಗೆ ಅಂತ ಬಂದಾಗ ಅವ್ರ ಟೀಮನ್ನೇ ತೊಗೊಂಡು ಬರ್ತಾರೆ ಜಾನ್ವಿದು. ಆ್ಯಂಡ್ ಸೇವ್ ಎಲಿಮಿನೇಷನಲ್ಲಿ ಕೂಡ ಸೇವ್ ಮಾಡಬೇಕು ಅಂತಂದಾಗ ಕೂಡ ಮ್ಯಾನಿಪ್ಯುಲೇಟ್ ಮಾಡಿ ಮಾಡು ಮತ್ತು ರಾಶಿಕಾಗೆ ಸೊ ಅವ್ರನ್ನೇ ಸೇವ್ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಸೊ ಇಂಥದ್ದೆಲ್ಲ ಒಂದು ಸ್ವಲ್ಪ ಅವರು ಪಾಯಿಂಟ್ಔಟ್ ಮಾಡಿ ಹಿಡಿದಿದ್ರೆ ಇನ್ನೂ ಅವರು ಸ್ವಲ್ಪ ಜಾಸ್ತಿ ತಟ್ಟಿರೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಇದನ್ನು ಕೇಳಿಸ್ಕೊಂಡಂತಹ ಅಶ್ವಿನಿ ಅವರು ಸೊ ಅಲ್ಲಿಂದ ಎದ್ದೋಗ್ಬಿಟ್ಟು ತುಂಬ ಕಷ್ಟಪಟ್ಟು ಆಟಿದ್ದೀನಿ ನಾನು, ಸೊ ರೇಸಲ್ಲೇ ಬಿಟ್ಟಿಲ್ಲ ಅಂತಂದರೆ ಸೊ ಯಾವ ಕುದುರೆ ಹೆಂಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಹೇಳ್ತಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಅವಮಾನ ಆದಾಗ ಸೊ ಮರೆಯೋಕ್ಕೂ ಆಗಲ್ಲ, ಮರೆತು ಮುಂದೆ ಹೋಗೋಕ್ಕೂ ಆಗಲ್ಲ ಅನ್ನೋವಂಥದ್ದು ಹೇಳ್ತಿದ್ದಾರೆ. ಓಕೆ, ಸೊ ಮೊದಲನೇ ನೋಡೋದಾದರೆ ಸೊ ಅಲ್ಲಿ ತುಂಬ ಕಷ್ಟಪಟ್ಟು ಆಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿಲ್ಲ ನನಗೆ ಯಾವ ಆಟದ ಬಗ್ಗೆ ಮಾತಾಡ್ತಿದ್ದಾರೆ ಅವರು, ಟಾಸ್ಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ಇಡೀ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ. ಟಾಸ್ಕ್ ಅಂತ ಬಂದಾಗ ಒಂದೇ ಒಂದು ಟಾಸ್ಕ್ ಅವ್ರು ಆಡಿರೋವಂಥದ್ದು ಗೆದ್ದಿರೋವಂಥದ್ದು ಅವರ ಒಂದು ಬಲದಿಂದ. ಆ್ಯಕ್ಚುಲಿ ಅದರಲ್ಲಿ ಅರ್ಧ ಪಾಲು ಧನುಷ್ಗೆ ಹೋಗಬೇಕು, ಆ ಬಾಲ್ ಹಾಕಿ ಏನು ಆಡಿದ್ರಲ್ಲ, ಸೊ ಅದು ಒಂದು ಟಾಸ್ಕ್ ಗೆದ್ದಿರೋದು ಬಿಟ್ಟರೆ ಅದು ಬಿಟ್ಟರೆ ಇನ್ನು ಯಾವ ಟಾಸ್ಕ್ ಕೂಡ ಗೆದ್ದಿಲ್ಲ. ಆಮೇಲೆ ಬಿಗ್ ಬಾಸ್ ಆಟ ಅಂತ ಬಂದರೆ ಏನು ಅಂತ ಆಡಿದ್ದಾರೆ, ಬರೀ ಎಲ್ಲರೂ ಕೂಡ ಡಾಮಿನೇಟ್ ಮಾಡ್ಕೊಳ್ಳೋವಂಥದ್ದು, ಆಮೇಲೆ ಅವಾಚ್ಯ ಶಬ್ದಗಳಿಂದ ಬೈದನೇ ಹೈಲೈಟ್ ಆಗಿರೋದು ಬಿಟ್ಟರೆ ಅದು ಬಿಟ್ಟು ಇನ್ನೇನು ದಬಾಕಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಬಟ್ ಅವ್ರು ಯಾವ ಆಟದ ಬಗ್ಗೆ ಅರ್ಥ ಹೇಳ್ತಿದಾರೋ ಗೊತ್ತಿಲ್ಲ. 2 ಆಟ ತೊಗೊಂಡ್ರು ಕೂಡ ಸುಮ್ಮನೆ ನೆಸೆಸರಿ ಆಗಿನೇ ಅವ್ರು ಹೈಲೈಟ್ ಆಗಿರುವಂಥದ್ದು. ಓಕೆ, ಅರಸು ಮತ್ತು ಅರಸಿಯರು ಅಂತ ಬಂದಾಗ ಸೊ ಅಲ್ಲಿ ಒಂದು ಲೆವೆಲ್ಗೆ ಮೇಂಟೈನ್ ಮಾಡಿದರೆ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಲ್ಲೂ ಕೂಡ ಅಷ್ಟೇ ಎಲ್ಲ ಟೈಮಲ್ಲೂ ಕೂಡ ಅಗ್ರೆಸಿವ್ ಆಗಿರುವಂಥದ್ದು, ಕೋಪ ಮಾಡ್ಕೊಳ್ಳೋದಂತಲೇ ಮಾಡಿದ್ದಾರೆ. ಬಟ್ ಅದನ್ನು ಸ್ಟ್ರಾಟಜಿಕ್ ಆಗಿ ಮಾಡಿರೋದಂತೂ ಇಲ್ಲ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಹೇಳಿದ್ನಲ್ಲ, ಬಾಲ್ ಹಾಕೋದೊಂದು, ಅದರಲ್ಲಿ ಧನುಷ್ದು ಇನ್ಪುಟ್ಸ್ ಇತ್ತು, ಸೊ ಅದಕ್ಕೆ ಗೆದ್ದರು. ಅದು ಬಿಟ್ಟರೆ ಇನ್ನು ಫೈನಲೇ ಒಂದು ಟಾಸ್ಕ್ ಕೂಡ ಗೆಲ್ಲಿಕ್ಕಾಗಲಿಲ್ಲ ಅವ್ರಿಗೆ. ಸೊ ಇನ್ಯಾವ ಆಟ ಆಡಿದ್ದಾರೆ? ಬಿಗ್ ಬಾಸ್ ಮನೆ ಆಟ ಬಂದಾಗ ಅಲ್ಲಿ ಸುಮ್ಮನೆ ರಕ್ಷಿತಾ ಜೊತೆಗೆ ಅಷ್ಟೊಂದೆಲ್ಲ ಅನ್ನೆಸೆಸರಿಯಾಗಿ ಮಾತಾಡಿ, ಅವಚರಿಸಿದ್ರಿಂದ ಮಾತಾಡಿ, ಸೊ ಇನ್ನೇನು ಮಾಡಿದಾರೋ ಗೊತ್ತಿಲ್ಲ ನನಗೆ. ಅದು ಬಿಟ್ಟು ರೇಸಲ್ಲಿ ಬಿಟ್ಟಿಲ್ಲ ಅಂತಂದರೆ ಸೊ ಯಾವ ಕುದುರೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಒಬ್ಬರನ್ನ ಆಚೆ ಇಡಬೇಕಾಗಿತ್ತು, ಸೊ ಇಲ್ಲಿ ರೀಸನ್ಗಳು ಕೊಟ್ಟಿದ್ದಾರೆ. ಸೊ ನೀವೇ ಹೋಗಬೇಕಾಗತ್ತೆ, ಬಿಕಾಸ್ ನಿಮ್ಮದು ಇಲ್ಲಿವರೆಗೂ ಹಿಸ್ಟ್ರಿ ತೊಗೊಂಡ್ರು ಕೂಡ ಸೊ ಅಷ್ಟೇನು ಪಾಸಿಟಿವ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಆಚೆ ಇಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಜೊತೆಗೆ ಇನ್ನೊಂದು ಹೇಳ್ತಾರೆ, ಬಿಗ್ ಬಾಸ್ ಮನೆ ಒಳಗಡೆ ಅವಮಾನ ಆದಾಗ ಸೊ ಮರೆಯೋಕ್ಕೂ ಆಗಲ್ಲ, ಮರೆತು ಮುಂದೆ ಹೋಗೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ನೀವು ಬೇರೆಯವ್ರಿಗೆ ಮಾಡಿರುವಂಥ ಅವಮಾನಗಳಲ್ವಾ ಆಗಿದ್ರೆ ಅವ್ರು ಹೆಂಗೆ ಮುಂದೆ ಹೋಗ್ತಾರೆ ಮರೆತು? ಸೊ ನೀವು ಹಾಗೆ ಹೋಗಿಯಲ್ಲ, ಹಂಗೆ ನೋಡೋಕೆ ಹೋದರೆ ನೀವು ಬೇರೆಯವ್ರಿಗೆ ಮಾಡಿರುವಂಥ ಅವಮಾನ ಇದೆಯಲ್ಲ, ಸೊ ಬೇರೆಯವ್ರು ನಿಮ್ಗೆ ಎಷ್ಟೇ ಮಾಡಿದ್ರು ಈ ಸೀಸನ್ ಪೂರ್ತಿ ಸೊ ಆ ಅವಮಾನಕ್ಕೆ ತೂಗಿಸೋ ರೀತಿಯಲ್ಲಿ ಆಗಲ್ಲ. ಯಾಕಂತಂದರೆ ಎಂತೆಂಥ ಮಾತುಗಳಾಡಿದ್ರೆ ನೀವು. ಅದು ನನ್ನ ತಲೆಯಲ್ಲಿ ಇನ್ನೂ ಹಾಗೆ ಇದೆ. ಇವ್ರ ಅರೋಗ್ಯನ್ಸು ಇದೆಲ್ಲ ನೋಡ್ತಾ ಇದ್ರೆ ಎಷ್ಟೇ ಯಾರೇ ಏನೋ ಅವಮಾನ ಮಾಡಿದ್ರು ಕೂಡ ಅಷ್ಟೇ ಆ ಲೆವೆಲ್ಗಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಅಷ್ಟು ಅವಮಾನನ ಸೊ ಆ ರಕ್ಷಿತಾಗೆ ಕೆಲವರಿಗೆಲ್ಲ ಮಾಡಿದ್ದಾರೆ ಅವರು. ಸೊ ಅದು ತೊಗೊಳ್ಳೋಕೆ ಆಗಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ಈ ಒಂದು ವಾರದಲ್ಲಿ ತೊಗೊಳಕ್ಕೆ ಹೋದರೆ ಸೊ ಈ 4ನೇ ವಾರದಲ್ಲಿ ಏನು ಕಾಲಿಟ್ಟಿದ್ದಾರೆ ಗ್ರ್ಯಾಂಡ್
ಲಾಂಚ್ 2.0 ಆದಮೇಲೆ ಸ್ವಲ್ಪ ಎಲ್ಲೋ ಇಲ್ಲಿ ಸ್ವಲ್ಪ ಒಳ್ಳೆಯವರಾಗಬೇಕು, ಸಾಫ್ಟ್ ಆಗಿರಬೇಕು ಅನ್ನೋವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಅಶ್ವಿನಿ ಗೌಡ ಅವರ ಎದುರುಗಡೆಗೆ. ಬಟ್ ಆದರೂ ಕೂಡ ಆ ಒಂದು ಅರೋಗೆನ್ಸ್ ಇದೆಯಲ್ಲ, ಅವರ ಒಂದು ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಆ ಮುಖದಲ್ಲಿ ಸ್ಮೈಲ್ ಇದ್ರೂ ಕೂಡ ಸ್ಮೈಲು ಒಂಥರ ಫೇಕ್ ಸ್ಮೈಲ್ ಕಾಣಿಸ್ತಾ ಇದೆ. ಬಟ್ ಆ ಮಾತುಗಳಲ್ಲಿ ಒಂದು ಸ್ವಲ್ಪ ಪಾಲಿಶ್ಡ್ ಆಗಿ, ಸೊ ನಂದೇ ತಪ್ಪಲ್ಲ ಬೇರೆಯವ್ರದ್ದು ಕೂಡ ತಪ್ಪಿದೆ ಅನ್ನೋವಂಥ ಒಂದು ನೆರೆಟಿವ್ನ ಸೆಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ್ಯಂಡ್ ಏನೇ ನಾಮಿನೇಷನ್ ಮಾಡಿದ್ರು ಕೂಡ ಅಷ್ಟೇ, ಎಲ್ಲಿ ಏನು ಮಾಡಿದ್ರು ಕೂಡ ಅದನ್ನು ನಗ್ನಗ್ತಾ ತೊಗೊತಿದ್ದಾರೆ. ಬಿಕಾಸ್ ಅವ್ರಿಗೆ ಇವಾಗ ಕೋಪ ಮಾಡಿಕೊಂಡು ತಿರ್ಗಾ ಎದುರಾಕೊಳ್ಳೋಕ್ಕೆ ರೆಡಿ ಇಲ್ಲ ಬೇರೆಯವ್ರಿಗೆ. ಸೊ ಅದನ್ನು ಒಳ್ಳೆಯವರು ಸ್ವಲ್ಪ ಬದಲಾಗಿದೆ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ನಾಟಕ ಮಾಡ್ತಾವ್ರೆ. ಬಟ್ ಇಲ್ಲಿ ಬಸ್ಟ್ ಆಗಿದ್ದಾರೆ. ಬಿಕಾಸ್ ಇಷ್ಟೆಲ್ಲ ಒಂದು 2 ದಿನ ಮಾಡಿದ್ರು ಕೂಡ ನನಗೆ ತಿರ್ಗಾ ಟಾಸ್ಕಿಂದ ಆಚೆ ಇಡ್ತಾರೆ ಅಂತಂದಾಗ ಯಾರಿಗೆಲ್ಲಿ ತಟ್ಟುತ್ತೆ. ಬಟ್ ಅದು ಸಾಲಲ್ಲ. ಓಕೆ, ಅವ್ರಿಗೆ ಹೇಳ್ತೀನಿ ಕೇಳಿ, ಜಾಸ್ತಿ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅಗೇನ್ ಅವ್ರದ್ದು ನಾರ್ಮಲ್ ಆಟ ಇದೆಯಲ್ಲ, ಸೊ ಡಾಮಿನೇಟ್ ಮಾಡೋವಂಥದ್ದು ಅದು ಬಂದೇ ಬರುತ್ತೆ. ಬಟ್ ಅದನ್ನು ಬದಿಗಿಟ್ಟು ಸೊ ಯಾರ ಎದುರುಗಡೆಗೆ ಹೆಂಗಿರಬೇಕು, ಸೊ ತಗ್ಗಿ ಬಗ್ಗಿ ನಡೆಯುವಂಥದ್ದು ಕಲಿತ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಎಲ್ಲರ ಜೊತೆ ಕೂಡ ಸರ್ವೈವ್ ಆಗ್ತಾರೆ. ಇಲ್ಲ ಅಂತಂದರೆ ಇದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಎದುರು ಹಾಕ್ಕೊಂಡೇ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾಗತ್ತೆ. ಆ್ಯಂಡ್ ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ 3 ಟೀಮ್ ಆಗಿ ಮಾಡಿದಾರಂತೆ. ಅದು ಯಾವುದ್ಯಾವುದು ಅಂತ ನಿಮ್ಗೆ ಆಲ್ರೆಡಿ ನೆಕ್ಸ್ಟ್ ಪ್ರೋಮೋ ಬರ್ತಾ ಹೋಗುತ್ತೆ. ಸೊ ಲೈವ್ ಅಪ್ಡೇಟ್ಗಳು ಸುಮಾರು ಸಿಗ್ತಾ ಇದೆ. ಬಟ್ ನಾನು ನಿಮಗೆ ಇವಾಗಲೇ ಅದನ್ನು ಅಪ್ಡೇಟ್ ಮಾಡಿ ಸುಮ್ಮನೆ ಇಂಟ್ರೆಸ್ಟ್ನ ಹಾಳು ಮಾಡ್ಲಿಕ್ಕೆ ಹೋಗಲ್ಲ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.